ಬೆಂಗಳೂರಿನಲ್ಲಿ ಈ ಒಂದು ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ಆತಂಕ ದಿನ ಕಳೆದಂತೆ ಹೆಚ್ಚಾಗ್ತಿದೆ. ಕೇಸ್ಗಳು ಕೂಡ ಹೆಚ್ಚಾಗ್ತಿದೆ. ಇದೇ ಒಂದು ದೀಪಾಂಜಲಿ ನಗರದಲ್ಲಿ ಇಡೀ ಏರಿಯಾದ ಜನ ಡೆಂಗ್ಯೂ ಆತಂಕದಲ್ಲಿದ್ದಾರೆ. ಪರಿಣಾಮ ಮನೆಯಲ್ಲಿದ್ರೆ ಎಲ್ಲಿ ಡೆಂಗ್ಯೂ ಬರೆಸ್ಕೊಳ್ತೀವೋ ಅಂತ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಾಜಕಾಲುವೆಯ ಸೊಳ್ಳೆಗಳಿಂದ ನಿತ್ಯ ನರಕ. ದೀಪಾಂಜಲಿ ನಗರದ ನಿವಾಸಿಗಳಿಗೆ ಡೆಂಘಿ ಭೀತಿ. ಪಾಲಿಕೆಯ ಅಧಿಕಾರಿಗಳಿಗೆ ಹೇಳಿದ್ರು ನೋ ಯೂಸ್. ಬೆಂಗಳೂರಿನಲ್ಲಿ ಡೆಂಘಿ ಆತಂಕ ಹೆಚ್ಚಾಗಿದೆ. ಏರಿಯಾದಲ್ಲೂ ಕೂಡ ತಾಂಡವವಾಡ್ತಿದೆ. ಮಾರಿ ಸೊಳ್ಳೆ ಡೆಡ್ಲಿ ರೆಕ್ಕೆಯನ್ನು ಬೀಸುತ್ತಾ ಗಲ್ಲಿಗೆ ದಂಡಯಾತ್ರೆ ಹೊರಟಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೀವ್ರಗತಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಿವೆ. ಇದೀಗ ವಿಜಯನಗರ ಕ್ಷೇತ್ರದ ದೀಪಾಂಜಲಿ ನಗರದ ನಿವಾಸಿಗಳಿಗೂ ಕೂಡ ಡೆಂಘಿ ಭೀತಿ ಎದುರಾಗಿದೆ. ಇಲ್ಲಿನ ರಾಜಕಾಲುವೆಗೆ ತಡೆಗೋಡೆ ಇಲ್ಲದಿರುವುದರಿಂದ ರಾಜಕಾಲುವೆಯಲ್ಲಿನ ಸೊಳ್ಳೆಗಳು ವಿಪರೀತವಾಗಿ ಹಾರಾಡ್ತಿವೆ. ಅಕ್ಕಪಕ್ಕದ ಮನೆಯವರು ಸೊಳ್ಳೆಗಳ ಕಾಟದಿಂದ ಬೇಸತ್ತಿದ್ದು ಡೆಂಘಿ ಆತಂಕದಲ್ಲಿದ್ದಾರೆ. ಜೋರಾಗಿ ಮಳೆ ಬಂದರೆ ಇದೆಲ್ಲ ತುಂಬಿ ತಡೆಗೋಡೆ ಇಲ್ಲ, ಇಲ್ಲಿ ಬಂದ್ಬಿಡುತ್ತೆ. ಮನೆ ಮಕ್ಕಳು ಮರಿಗೆಲ್ಲ ಕಾಯಿಲೆಗಳು. ಇವಾಗ ಡೆಂಗ್ಯೂ ಇರೋದ್ರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಇವಾಗ ಇಲ್ಲಿರೋ ಅಕ್ಕಪಕ್ಕದವರು ಮಳೆ ಬಂದಾಗ ಭಯ ಪಟ್ಕೊಂಡು ಬೇರೆ ಕಡೆ ಹೋಗಿರೋದು ಇದೆ. ಇಲ್ಲಿ ಇಂಜಿನಿಯರ್ಗಳಿಗೆಲ್ಲ ಗೊತ್ತು, ಈ ರೋಡ್ ಪೂರ್ತಿ, ಈ ಏರಿಯಾ ಪೂರ್ತಿ ನೀವು ರೌಂಡ್ ಹೊಡಿದ್ರೆ ಎಲ್ಲ ಕಡೆ ತಡೆಗೋಡೆ ಇದೆ, ಇಲ್ಲಿಂದ ಇಲ್ಲಿಲ್ಲ. ಅಯ್ಯೋ ಡೆಂಗ್ಯೂ ಆತಂಕ ಯಾಕೆ ಹೇಳ್ತೀರಾ? ನಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ರಿಲ್ಯಾಕ್ಸ್ ಆಗಿ ಈಜು ಹೊಡ್ಕೊಂಡಿದ್ದಾರೆ. ಅದು ಅವರು ಕಚ್ಚಲ್ಲ ಬಿಡಿ, ಮಿನಿಸ್ಟ್ರ್ ಅಲ್ವಾ ಅವರು, ಅವ್ರಿಗೆ ಸೊಳ್ಳೆಗಳು ಕಚ್ಚಲ್ಲ. ನಮ್ಮಂತೆಯವರು ಕಚ್ಚುತ್ತೆ. ನಾವು ಯಾರಿಗೆ ಹೇಳ್ಕೊಳ್ಳೋಣ? ಫಾಗಿಂಗು ಒಂದು ರೋಡಿಗೆ ಬಂದಿದ್ದಾರಂತೆ, ಕಾಸು ಕೊಡಿ ಅಂತ ಕೇಳಿದ್ದಾರೆ ಫಾಗ್ ಮಾಡೋರು. ಕೊಟ್ಟಿಲ್ಲ ಅಂದಿದ್ದಕ್ಕೆ ಈ ಕಡೆ ಸರೌಂಡ್ ಯಾರೂ ಬಂದಿಲ್ಲ. ನಾವು ಯಾರನ್ನ ಕೇಳಬೇಕು? ಇನ್ನು ಈ ರಾಜಕಾಲುವೆಯನ್ನು ಎತ್ತರಿಸಿಲ್ಲ. ಮಳೆ ಬಂದಾಗ ಓವರ್ಫ್ಲೋ ಆಗಿ ರಾಜಕಾಲುವೆಯ ನೀರು ಮನೆಗೆ ನುಗ್ಗುತ್ತೆ. ಹೀಗಾಗಿ ಈ ಏರಿಯಾದ ಜನ ಮಳೆ ಬಂದರೆ ತಮ್ಮ ಸಂಬಂಧಿಕರ ಮನೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೆಂಗ್ಯೂ ಆತಂಕದಲ್ಲಿಯೇ ದೀಪಾಂಜಲಿ ನಗರ ನಿವಾಸಿಗಳು ವಾಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಇದೇ ರಾಜಕಾಲುವೆಯ ಪಕ್ಕದಲ್ಲಿರುವಂತಹ ಮನೆಯವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿ ಬದುಕುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದು ರಾಜಕಾಲುವೆಯ ಪಕ್ಕದಲ್ಲಿರೋದು. ಇದರ ಗೋಡೆಯನ್ನು ಎತ್ತರಕ್ಕೆ ಎತ್ತರಿಸಲಿಲ್ಲ. ಸೊ ಹಾಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಾಜಕಾಲುವೆ ನೀರು ಓವರ್ಫ್ಲೋ ಆಗಿ ನೇರವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಪರೀತವಾಗಿ ಸೊಳ್ಳೆಗಳ ಹಾವಳಿ ಕೂಡ ಶುರುವಾಗುತ್ತೆ. ಸದ್ಯ ಡೆಂಗ್ಯೂ ಆರ್ಭಟ, ಡೆಂಗ್ಯೂ ಆತಂಕ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಈ ರಾಜಕಾಲುವೆಯಲ್ಲಿದ್ದಂತಹ ಸೊಳ್ಳೆಗಳು ನೇರವಾಗಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಎಂಟ್ರಿಯನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಈ ಒಂದು ಸೊಳ್ಳೆಗಳ ಹಾವಳಿಯಿಂದ ವಿಪರೀತವಾಗಿ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಸ್ಥಳೀಯ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಕೂಡ ಇಲ್ಲಿರುವಂತಹ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇಲ್ಲ. ವಿಲೇವಾರಿ ಮಾಡಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದರಲ್ಲಿ ಕೂಡ ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ. ಜೊತೆಗೆ ಕ್ರಿಮಿಕೀಟಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಸೊ ಇಲ್ಲಿರುವಂತಹ ಜನ ಏನಾದರೂ ಮಳೆ ಬಂತು ಅಂತ ಹೇಳಿದರೆ ಸಂಬಂಧಿಕರ ಮನೆಗಳಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡಲಿಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳಿಗೆ ಹಣ ಕೊಡಬೇಕಂತೆ. ಹಣವನ್ನ ಕೊಡದೇ ಇರೋ ಕಾರಣಕ್ಕೆ ಅರ್ಧಕ್ಕೆ ಸೊಳ್ಳೆ ಔಷಧಿಯ ಸಿಂಪಡಣೆಯನ್ನ ಮಾಡಿ ವಾಪಸ್ ಹೋಗಿದ್ದಾರಂತೆ. ಈ ಏರಿಯಾದ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಜೊತೆಗೆ ಇಂಜಿನಿಯರ್ಗಳಿಗೆ ಹೇಳಿದ್ರು ಯಾವುದೇ ಯೂಸ್ ಇಲ್ವಂತೆ. ಇನ್ಮುಂದಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈತ ಗಮನ ಹರಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.